ಖಾತೆ ಹಂಚಿಕೆ ಆಗಬೇಕಾಗಿದೆ. ಡಿಕೆಶಿ ಸಂಪುಟದ ಸಚಿವರಿಗೆ ಖಾತೆ ಹಂಚಿಕೆ ಆಗಿರುವಂತದ್ದು. 19 ಸಚಿವರಿಗೆ ಖಾತೆಯನ್ನ ಹಂಚಿದ್ದಾರೆ ಸಿಎಂ. ಈಗ ಲಕ್ಷ್ಮಣ್ ಸವದಿ ಸಹಕಾರ, ಅಜಯ್ ಸಿಂಗ್ ಅರಣ್ಯ ಖಾತೆಯನ್ನು ನೀಡಿದ್ದಾರೆ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ನೀಡಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆಯ ಖಾತೆಯನ್ನು ನೀಡಿರುವಂತದ್ದು. ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಖಾತೆಯನ್ನೇ ನೀಡಲಾಗಿದೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ನೀಡಿದರೆ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಖಾತೆಯನ್ನ ನೀಡಲಾಗಿದೆ. ಇನ್ನು ಜಮೀರ್ ಅವರಿಗೆ ವಸತಿ ಖಾತೆಯನ್ನ ನೀಡಲಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಚಿವರುಗಳು ಕೂಡ ಕಾತುರತೆಯಿಂದ ಕಾಯಲಾಗ್ತಾ ಇತ್ತು. ಇನ್ನು ಮಧು ಬಂಗಾರಪ್ಪನವರಿಗೆ ಶಿಕ್ಷಣ ಇಲಾಖೆಯ ಖಾತೆಯನ್ನ ನೀಡಲಾಗಿದೆ. ಈ ಹಿಂದೆಯೂ ಕೂಡ ಶಿಕ್ಷಣ ಇಲಾಖೆಯ ಖಾತೆಯನ್ನ ನಿಭಾಯಿಸಿದ್ರು. ಮೊದಲು ಆ ಖಾತೆಗಳನ್ನು ನೀಡುವಂತಹ ವಿಚಾರವಾಗಿ, ಹಾಗೆ ಸದ್ಯಕ್ಕೆ ಈ ಸಚಿವ ಸ್ಥಾನ ಆದ ನಂತರವಾಗಿ ಖಾತೆ ಹಂಚಿಕೆಯ ವಿಚಾರವಾಗಿ ಯಾರ್ಯಾರಿಗೆ ಯಾವ್ಯಾವ ಖಾತೆಯನ್ನ ನೀಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿತ್ತು. ಅಂತೂ ಇಂತೂ ಫೈನಲಿ 19 ಸಚಿವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಖಾತೆ ಹಂಚಿಕೆಯನ್ನ ಮಾಡಿರುವಂತದ್ದು. ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಖಾತೆಯಾದರೆ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಖಾತೆಯನ್ನ ನೀಡಲಾಗಿದೆ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನ ನೀಡಿದ್ರೆ, ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಖಾತೆಯನ್ನ ನೀಡಲಾಗಿದೆ. ಅದರ ಜೊತೆಗೆ ಈಗ ಮೊದಲೇ ಹೇಳಿದ ಹಾಗೆ ಮುನಿಯಪ್ಪ ಅವರಿಗೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಆದರೆ ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಖಾತೆ ನೀಡಲಾಗಿದೆ. ಇನ್ನು ಜಮೀರ್ ಅವರಿಗೆ ವಸತಿ ಖಾತೆ ನೀಡಿದ್ರೆ ಯುಟಿ ಖಾದರ್ ಅವರಿಗೆ ವಕ್ಫ್ ಆಗಿ ಅಲ್ಪಸಂಖ್ಯಾತ ಕಲ್ಯಾಣದ ಖಾತೆಯನ್ನ ನೀಡಲಾಗಿದೆ. ಸಿಎಂ ಕೈ ಸೇರಿದೆ ಸಚಿವರ ಅಂತಿಮ ಪಟ್ಟಿ. ಈಗ ಮೊದಲೇ ವಿರೋಧ ಪಕ್ಷದವರು ಸರ್ಕಾರವನ್ನು ಟೀಕಿಸ್ತಾ ಇದ್ರು, ಇನ್ನೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಿಲ್ಲ. ರಾಜ್ಯದಲ್ಲಿ ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಆ ಇಲಾಖೆಯ ಸಚಿವರುಗಳು ಯಾರು ಅಂತ ಹುಡುಕುವ ರೀತಿ ಆಗಿ ಹೋಗ್ಬಿಟ್ಟಿದೆ ಸರ್ಕಾರದಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗ್ತಾ ಇತ್ತು. ಅಂತೂ ಇಂತೂ ಫೈನಲಿ ಈಗ ಸಚಿವರುಗಳಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿರುವಂತದ್ದು. ಸಾಕಷ್ಟು ಜನ ಸಚಿವರು ತಮಗೆ ಇದೇ ಖಾತೆ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು. ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಇದೇ ಖಾತೆ ಸಿಗುತ್ತೆ ಅಂತ. ಆದ್ರೆ ಈಗ ಹೈಕಮಾಂಡ್ ತೀರ್ಮಾನ, ಅಂತಿಮ ತೀರ್ಮಾನ, ಅದ್ರ ಜೊತೆಗೆ ರಾಜ್ಯದಲ್ಲಿ ಸಿಎಂ ತೆಗೆದುಕೊಳ್ಳುವಂತಹ ನಿರ್ಧಾರದ ವಿಚಾರವಾಗಿ ಕೂಡ ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ಸಚಿವರುಗಳಿಗೆ ಈಗ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಅಂತೂ ಇಂತೂ ಈಗ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸಚಿವರುಗಳಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. 19 ಸಚಿವರಿಗೂ ಕೂಡ ಖಾತೆಯನ್ನ ಹಂಚಿದ್ದಾರೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು. ಸರ್ಕಾರವನ್ನ ಕಟ್ಟಾಕೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ವಿರೋಧ ಪಕ್ಷ. ಸದನದಲ್ಲಿ ಪ್ರಶ್ನೆಗಳ ಸುರಿಮಳೆಗೈಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಈ ಖಾತೆಯ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ